ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡೋ ನಮಸ್ಕಾರಗಳು. ನನ್ನ ತವರೂರು ಮೈಸೂರಿನಲ್ಲಿ ಆರ್ ಟಿ ಒ ಆಫೀಸಿಂದ ಮುಂದೆ ಬಂದರೆ ಒಂದು ಚಿಕ್ಕ ಡ್ರೈವಿಂಗ್ ಸ್ಕೂಲ್ ಇದೆ. ಡ್ರೈವಿಂಗ್ ಸ್ಕೂಲ್ ಪಕ್ಕ ಒಂದು ಚಿಕ್ಕ ರೋಡ್ ಇದೆ, ದೊಡ್ಡ ಡ್ರೈವಿಂಗ್ ಸ್ಕೂಲೇ, ಅದ್ರ ಪಕ್ಕ ಒಂದು ಚಿಕ್ಕ ರೋಡ್ ಇದೆ. ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏನಕ್ಕೆ ಬಂದಿದ್ದೀನಿ, ನಮ್ಮ ಒಬ್ಬ ಅದ್ಭುತ ಬರಹಗಾತಿ, ನಮ್ಮ ಕನ್ನಡ ಚಿತ್ರರಂಗದ ಅಕ್ಷರ ಲೋಕದ ಬರಹಗಾತಿ, ನೀವೆಲ್ಲ ಕೇಳ್ತಿದ್ದರು ಸಿ ಎನ್ ಮುಕ್ತಾ ಅವರ ಮನೆ ಸ್ನೇಹಿತರೆ. ಅದನ್ನೇ ಮುಕ್ತಾ ಮೇಡಮ್ ಅವ್ರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ಬಹಳ ರೋಚಕವಾದ ಕತೆ. ನನಗೆ ಅವರಿಗೆ ಒಂದು ಪರ್ಸನಲ್ ಕನೆಕ್ಟ್ ಕೂಡ ಇದೆ. ಅದೇನು ಅಂತ ಹೇಳ್ತೀನಿ. ನನ್ನ ಕ್ಯಾಮ್ರಾ ಟೀಮ್ ಆಲ್ರೆಡಿ ಒಳಗಡೆ ಹೋಗಿ ಲೈಟಿಂಗ್ ಮಾಡಿ ಕ್ಯಾಮ್ರಾನೆಲ್ಲ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ನಿಮಗೆ ಅವ್ರ ಮನೆ ಒಂದು ಎಕ್ಸ್ಟೀರಿಯರ್ ಶಾಟ್ ತೋರಿಸೋಣ ಅನ್ನೋದಕ್ಕೆ ಇದು ಮಾಡಿದೆ. ನೋಡಿ, ಅಲ್ಲಿ ಆಲ್ರೆಡಿ ನಮ್ಮ ಒಬ್ಬರು ಕ್ಯಾಮ್ರಾಮನ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಸರಿ, ಬನ್ನಿ ಒಳಗಡೆ ಹೋಗೋಣ. ಬನ್ನಿ, ಮುಕ್ತಾ ಮೇಡಮ್ ಅವ್ರನ್ನ ಪರಿಚಯ ಮಾಡಿಸೋಣ. ಆಲ್ರೆಡಿ ಲೈಟಿಂಗ್ ಎಲ್ಲ ಆಗಿದೆ, ಅಲ್ಲಿ ಎಲ್ಲನೂ ರೆಡಿ ಇದ್ದಾರೆ. ಅವರ ಮುಕ್ತಾ ಮೇಡಮ್ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಅವ್ರ ಸ್ನೇಹಿತರುಗಳೆಲ್ಲ ಇದ್ದಾರೆ. ಎಲ್ಲರೂ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಬನ್ನಿ ಸ್ನೇಹಿತರೆ, ಸ್ವಾಗತ ಮುಕ್ತಾ ಮೇಡಮ್ ಅವರ ಮನೆಗೆ, ಅವ್ರ ಮನಸ್ಸಿಗೆ. ಎಲ್ಲ ಇಲ್ಲೇ ಕೂತಿದ್ದಾರೆ. ಎಲ್ರಿಗೂ ನಮಸ್ಕಾರ 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 ನಮಸ್ಕಾರ. ಅಲ್ಲಿ ನೋಡಿ, ನಮ್ಮ ಮುಕ್ತಮ್ಮ ಅವ್ರು ಕೂತಿದ್ದಾರೆ. ಅಮ್ಮ ನಮಸ್ಕಾರ. ಖುಷಿ ಆಯಿತು ನಿಮ್ಮ ಮನೆಗೆ ಕರ್ಸ್ಕೊಂಡಿದ್ದಕ್ಕೆ, ಬಂದಿರೋದಕ್ಕೆ ಖುಷಿ ಆಯಿತು. ಸೊ ಮೊದಲನೇದಾಗಿ ಹೇಳಿಮ್ಮ, ಒಬ್ರೊಬ್ರಾಗಿ ಇವಾಗ ನೀವೇ ಪರಿಚಯ ಮಾಡಿಕೊಡಿ. ಯಾರ್ಯಾರು ಏನೇನು ಅಂತ ಪರಿಚಯ ಮಾಡಿಕೊಡಿ, ನಿಮ್ಮ ಸಂದರ್ಶನ ಮಾಡಿಕೊಡ್ತೀನಿ. ಇವರು ವಿಜಯಮ್ಮ ಅಮ್ಮ ನಮಸ್ಕಾರ. ಪಕ್ಕದಲ್ಲಿದ್ದಾರೆ, ಸಾಹಿತ್ಯ ಪ್ರೇಮಿ. ಹಾಂ, ಅವರಿಬ್ಬರು ಮಕ್ಕಳು ಕೂಡ ಬಹಳ ಟ್ಯಾಲೆಂಟೆಡ್. ದೊಡ್ಡ ಮಗಳೀಗ ಅಮೇರಿಕಾಗೆ ಹೋಗಿದ್ದಾರೆ, ಆರ್ಕಿಟೆಕ್ಟ್ ಅಲ್ವಾ. ಎರಡನೇ ಮಗಳು ಬೆಂಗಳೂರಲ್ಲಿದ್ದಾರೆ, ಒಳ್ಳೆ ಡಾನ್ಸರು. ಎರಡನೇ ಮಗಳು. ಇವರು ತಮ್ಮ ಆಸೆ ಏನೇನು ಇತ್ತೋ ಅದನ್ನೆಲ್ಲ ಮಕ್ಕಳ ಮೂಲಕ ಪೂರೈಸಿಕೊಂಡು ಅವರಿಗೆ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ವಂಡರ್ಫುಲ್. ಇವರು ನಮ್ಮ ಅಕ್ಕನ ಹೋಮ್ ನರ್ಸ್ ಆಗಿದ್ರು. ಓಕೆ ಅಮ್ಮ ನಮಸ್ಕಾರ. ದೇವಮ್ಮ ಅಂತ. ಹಾಂ, ಅಕ್ಕ ಹೋದ್ಮೇಲೆ ಅವ್ರು ನನ್ನ ಜೊತೆ ಇದ್ದಾರೆ, ನನ್ನನ್ನೇ ನೋಡ್ಕೋತಾ ಇದ್ದಾರೆ. ಅವರು ಸವಿತಾ ಪ್ರಭಾಕರ್ ಅಮ್ಮ ನಮಸ್ಕಾರ. ಲೇಖಕಿ. ಅವರು ವಿಶೇಷ ಏನು ಅಂದರೆ ಮಕ್ಕಳ ಶಿಬಿರಗಳನ್ನು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈಗ ಕರೋನಾ ಬಂದಮೇಲೆ ಸ್ವಲ್ಪ ನಿಂತೋಗಿದೆ. ಅವರು BR ನಾಗರತ್ನ. ನಮಸ್ಕಾರ. ಬಹಳ ಅವರದೇ ಒಂದು ಓದುಗರ ವೇದಿಕೆ ಅಂತಿದೆ. ಓಕೆ, ಅವ್ರನ್ನೆಲ್ಲ ಮಾತಾಡಿಸ್ತೀನಿ ನಾನು ಸಪ್ರೇಟಾಗಿ ಮುಂದಕ್ಕೆ ಕಾರ್ಯಕ್ರಮದಲ್ಲಿ. ಹಾಂ, ಇವರು ರಾಮಕೃಷ್ಣ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಕಂಪ್ಯೂಟರ್ ಟೀಚರ್ ಅವರು. ನಿಮಗೆ ಓಕೆ ಓಕೆ. ಎಲ್ಲರಿಗೂ ಕಂಪ್ಯೂಟರ್ ಹೇಳ್ಕೊಡ್ತಾನೆ. ಓಕೆ. ಇವು ಜಯಮ್ಮ ಅಂತ ನಮ್ಮ ಮನೇಲಿ 35 ವರ್ಷದಿಂದ ಕೆಲಸ ಮಾಡ್ತಾರೆ. ನಮಸ್ಕಾರ ಜಯಮ್ಮನವ್ರಿಗೆ. ಇವ್ರ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಬಟ್ ನನ್ನ ಎಲ್ಲ ವ್ಯವಹಾರಗಳು, ಬ್ಯಾಂಕ್ ವ್ಯವಹಾರ, ಅದು ಇದಕ್ಕೆಲ್ಲ ಹೋಗ್ತಾರೆ. ನಿಮ್ಮ PA ಥರ. ಓಕೆ ಓಕೆ. ಸೊ ಸ್ನೇಹಿತರೆ, ಇದು ಮುಕ್ತಾ ಮೇಡಮ್ ಅವರ ಬಳಗ. ಅಮ್ಮ ನೀವೇನು ಹೇಳ್ತೀರಾ, CN ಮುಕ್ತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಹೇಳಿದ್ನಲ್ಲ, ನಾನು ಏನೋ ಹಮ್ಮು ಬಿಮ್ಮು ಇರುತ್ತೆ ಕತೆಗಾರ್ತಿ ಅಂದ್ಕೊಂಡಿದ್ದೆ. ಇರಲಿಲ್ಲ. ನಮ್ಮ ಹಾಗೆ ಒಂದು ಸಾಮಾನ್ಯ ಗೃಹಿಣಿ. ನೆರೆ ಹೊರೆ ಅಂತಾರೆ, ಇವರು ಹೊರೆ ಆಗಲಿಲ್ಲ, ನಂಗೆ ಆಸರೆ ಆಗಿದ್ದಾರೆ. ಮತ್ತು ಒಳ್ಳೊಳ್ಳೆ ಬುಕ್ಸ್ ಕೊಡ್ತಾರೆ. ತುಂಬ ನಮ್ಮದು ಅಕ್ಷರ ದೇವತೆ. ಖಂಡಿತ ಖಂಡಿತ 100%. ಅಮ್ಮ ನೀವೇನು ಹೇಳ್ತೀರಮ್ಮ? ನಾನು ಮುಕ್ತಾ ಮೇಡಮ್ ಮೇಲೆ ಏನು ಹೇಳ್ತೀನಿ ಅಂದರೆ, ಅವರು ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ಮನೇಲಿ ಕಾಫಿಯೋ ಟೀಯೋ ಅದೇನು ಮಾಡಿ ಎಲ್ಕ ಹುಳಿ ಸಾರು ಎಲ್ಲ ಮಾಡಿಟ್ಟು ಅವರು ಸ್ನಾನ ಮಾಡಿ 8-8:30ಗೆ ಕತೆ ಬುಕ್ ಬರೆಯೋಕ್ಕೆ ಕುಂತ್ಕಂದ್ರೆ ಅದ್ರ ಮೇಲೆ ಇರ್ತಾರೆ. ಅವರು ಕಾಫಿ ಇಲ್ಲ ತಿಂಡಿ ಇಲ್ಲ ಊಟ ಹಿಂಸೆ ಮಾಡಿ ಕೊಟ್ಟರೆ ನಾವು ಇದನ್ನು ಪೂರ್ತಿ ಮುಗಿಸ್ಬಿಟ್ಟು ನಾನು ತಿನ್ನೋದು, ಇದು ಪೂರ್ತಿ ಮುಗಿಸಿ ನಾನು ಊಟ ಮಾಡೋದು ಅಂತಾರೆ. ಅವ್ರಿಗೆ ಬರೆಯೋದ್ರ ಮೇಲೆ ಇಂಟ್ರೆಸ್ಟು, ಊಟ ತಿಂಡಿ ಮೇಲೆ ಲಿಗ ಇಲ್ಲ. ಓಕೆ, ನಿಮ್ಮನ್ನು ನಾನು ವಿಶೇಷವಾಗಿ ಮಾತಾಡಿಸ್ತೀನಿ ಕಾರ್ಯಕ್ರಮದಲ್ಲಿ. ಯಾಕೆಂದರೆ ಸ್ನೇಹ ಬಳಗ ಇದೆ ನಿಮ್ಮದು, ಇದ್ರ ಬಗ್ಗೆ ನಾನು ಮಾತಾಡಿಸ್ಬೇಕು. ನಿಮ್ಮ ಸಪ್ರೇಟಾಗಿ ಮಾತಾಡ್ಸೋಣ. ನಮ್ಮ ಕಂಪ್ಯೂಟ್ರ್ ಸರ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್. ನಮಸ್ಕಾರ. ನಿಮ್ಗೆ ಏನು ಅನಿಸುತ್ತೆ, CN ಮುಕ್ತಾ ಮೇಡಮ್ ಅವ್ರಿಗೆ ಕಂಪ್ಯೂಟ್ರ್ ಹೇಳ್ಕೊಡ್ತಾ ಇದ್ದೀರಾ? ಒಂಥರ ಏನಂತ ಹೇಳ್ತಾರೆ, ತಿರುಪತಿಗೆ ಲಡ್ಡು ಅನ್ನೋಂಗೆ ಈ ಅಕ್ಷರ ಕಲಿಸೋರಿಗೆ ನೀವೊಂದು ಶಿಕ್ಷಣ ಕೊಡ್ತಾ ಇದ್ದೀರಾ. ಏನು ಹೇಳ್ತೀರಾ? ಇವರ ಅಕ್ಕನಿಗೆ ನಾನು ಫಸ್ಟು ಹೇಳ್ಕೊಟ್ಟೆ. ಓಕೆ. ಅದನ್ನು ನೋಡಿ ನನಗೂ ಕಲಿಸ್ಕೊಡೋಕ್ಕಾಗತ್ತಾ ಅಂತ ಕೇಳೋದು. ಅದಕ್ಕೆ ಯಾಕೆ ಮೇಡಮ್ ನಿಮ್ಮ ಉತ್ಸಾಹ ಇದ್ದರೆ ಖಂಡಿತ ಕಲಿಬೋದು ಅಂತ ಹೇಳಿ ನಾನು ಅವ್ರಿಗೆ ಹೇಳ್ಕೊಟ್ಟೆ. ಅದೇ ಥರ ಪಾಪ ಎಲ್ಲ ಕಲಿತು ಅವರೇ ಮಾಡಿ ಎಲ್ಲ ಇದಕ್ಕೂ ಕಳಿಸ್ತಾಯಿದ್ರು. ಈಗಲೇ ಪಾಪ ಅವ್ರು ಹೇಳ್ದಂಗೆ ಅವ್ರ ಅಕ್ಕ ಅವ್ರು ಹುಷಾರು ತಪ್ಪಿದ್ಮೇಲೆ ಅವರೇ ಪಾಪ ಆಗದೆ ನನಗೆ ಕೊಟ್ಟು ನಾವು ಮಾಡಿ. ತುಂಬ ಒಬೀಡಿಯೆಂಟ್ ಸ್ಟೂಡೆಂಟು. ಎಸ್. ಹೇಳಿ ಅಮ್ಮ ಕಲ್ಪನಾ ಅವರೇ, ನೀವು ಎಲ್ಲ ಬ್ಯಾಂಕ್ ವ್ಯವಹಾರಗಳು ಅದು ಎಲ್ಲ ನೋಡ್ಕೊತೀರಿ ಅಂತ ಹೇಳಿದ್ರಿ. ಅವರು ಅಂದರೆ ನಮಗೆ ಆಶ್ರಯ ಆಗಿದ್ದಾರೆ. ಓಕೆ. 40 ವರ್ಷದಲ್ಲಿ ನೀವು ನೋಡಿದಂಥ ಮುಕ್ತಾ ಅವರು ಏನು, ಹೇಗೆ? ತುಂಬ ಒಳ್ಳೆಯದು. ಮುಗ್ದೆ.
ಕೊಡೋದ್ರಲ್ಲಿ ಬಿಡೋದ್ರಲ್ಲಿ ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಏನೂ ಕೊರತೆ ಇಲ್ಲ. ನಾವು ಚೆನ್ನಾಗಿರಬೇಕು ಹೋಗ್ಬೇಕು ಅಷ್ಟೇ. ನಾವು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕಣಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಮಾತಾಡಿದ್ದಕ್ಕೆ. ಇವಳು ನಮ್ಮ ಮನೇಲಿ 47 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ. ಹಾಂ ಹಾಂ ಇವರು ಸಹವಾಸದಲ್ಲಿ ತುಂಬ ವ್ಯವಹಾರಜ್ಞೆ ಆಗ್ಬಿಟ್ಲು. ಬ್ಯಾಂಕ್ಗೆ ಹೋಗಿದ್ದು ತುಂಬ ಇನ್ನೋಸೆಂಟ್. ವೆರಿ ಗುಡ್ ವೆರಿ ಗುಡ್ ಈಗ ವಿಪರೀತ ಚಾಲಕ ಆಗ್ಬಿಟ್ಟಿದ್ದಾಳೆ. ವೆರಿ ನೈಸ್. ಭಕ್ತಾಯಿಂದ ಚಾಲಕ ಆಗಿದ್ದಾಳೆ. ಮುಕ್ತ ಮೇಡಮ್ ಅವರು ಅಂದ್ರೆ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಚೆನ್ನಾಗಿರ್ಬೇಕು, ಎಲ್ರನ್ನೂ ಮಕ್ಕಳ ತರ ನೋಡ್ಕೊತಾರೆ. ಈಗ ಅವ್ರಿಗೆ ನಾನು ಅಮ್ಮ ಆಗಿದ್ದೀನಿ, ನನಗೆ ಮಗಳು, ನನ್ಗೆ ಹೆಣ್ಮಕ್ಳಿಲ್ಲ, ಅವರೇ ನನ್ನ ಮಗಳು. ದೊಡ್ಡ ಸೂಪರ್ ಅವ್ರ ಅಕ್ಕ ಮಗಳಾಗಿದ್ರು, ಅವ್ರು ತೀರೋದ್ರು. ಈಗ ನನಗೆ ಮಗಳು ಇವರೇ. ನಾನು ಅಮ್ಮನ ಥರ ನೋಡ್ಕೊತೀನಿ, ಅವ್ರು ಇರೋಷ್ಟು ದಿವಸ ನಾನು ನೋಡ್ಕೊತೀನಿ. ಚೆನ್ನಾಗಿರಲಿ, ಹಂಗೆ ಇರಲಿ. ಸೊ ಸ್ನೇಹಿತರೆ, ಇದು ನಮ್ಮ ಮುಕ್ತಾ ಮೇಡಮ್ ಅವರ ಕುಟುಂಬ. ನೋಡಿ, ಎಲ್ಲರನ್ನೂ ನನ್ನವರು, ಎಲ್ಲರನ್ನೂ ತನ್ನವರು ಅಂತ ಅಂದ್ಕೊಂಡು ಬದುಕ್ತಿರೋ ಈ ಅಕ್ಷರ ದೇವತೆಯ ಜೀವನದ ಕಥೆ ರೋಚಕವಾಗಿದೆ. ಬನ್ನಿ, ನಾಳೆಯಿಂದ ಸರಣಿ ಪ್ರಾರಂಭವಾಗುತ್ತೆ. ಅಮ್ಮ, ನಿಮ್ಮ ಸರಣಿಯನ್ನು ದಾಖಲೆ ಮಾಡೋದಕ್ಕೆ ನಾನಂತೂ ತುಂಬ ಕಾಯ್ತಾ ಇದ್ದೀನಿ. ಸೊ ಜನಗಳಿಗೆ ನೀವು ಬರ್ತಾ ಇದ್ದೀರಾ ನಿಮ್ಮ ಸಂದರ್ಶನದ ಮೂಲಕ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಈ ದಿನ ಸಂದರ್ಶನ ಅಂತ ಹೇಳೋದಕ್ಕಿಂತ ಒಬ್ಬ ಆತ್ಮೀಯರ ಜೊತೆ ಮಾತಾಡಿದ ಅನುಭವ ನನಗಾಗಿದೆ. ಹಲವು ವಿಚಾರಗಳನ್ನು ನಾನು ಹಂಚಿಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಾನು ರಘುರಾಮ್ ಅವರಿಗೆ ಚಿರಋಣಿಯಾಗಿರ್ತೀನಿ. ಅಯ್ಯೋ, ದೊಡ್ಡ ಮಾತು, ಖಂಡಿತ ದೊಡ್ಡ ಮಾತು. ಯಾಕೆಂದರೆ ಈಗ ಒಂದು ಕಾಲ ಅಂದರೆ ರಾಜಕಾರಣಿಗಳಿಗೆ, ಸಿನಿಮಾ ನಟರಿಗೆ, ಕಿರುಚಿತ್ರ ನಟರಿಗೆ, ರಿಯಾಲಿಟಿ ಶೋ ಕೊಡೋರಿಗೆ, ಲೇಖಕಿಯರೆಲ್ಲ ಒಂದು ಅವರದೇ ಒಂದು ಪ್ರಪಂಚದಲ್ಲೇ ಅವರು ಇರಬೇಕಷ್ಟೇ ಹೊರತು ಅವರನ್ನು ರೆಕಗ್ನೈಸ್ ಮಾಡೋರು ತುಂಬ ಕಡಿಮೆ. ಅಂತಹದ್ರಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ರಘುರಾಮ್ ಅವರು ಹೊರಟಿದ್ದಾರೆ. ಅವರ ಕೆಲಸದಲ್ಲಿ ಅವರು ಜಯಶೀಲರಾಗಲಿ, ಹೆಚ್ಚು ಜನರನ್ನು ಅವರು ಪರಿಚಯಿಸಲಿ ಅಂತ ನಾನು ತುಂಬ ಹೃದಯ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಸರಣಿ ಪ್ರಸಾರ ಆಗುತ್ತೆ. ಆಗಲೇ ನಿಮಗೆ ತಿಳಿಸಿದೆ ಪರ್ಸ್ನಲ್ ಕನೆಕ್ಟ್ ಏನು ಅಂತ. ಅಮ್ಮ ಅವ್ರು ಬಂದ್ಬಿಟ್ಟು ನನ್ನ ತಾಯಿಯ ಕ್ಲಾಸ್ಮೇಟ್ ಅಂತೆ. ನನಗೂ ಮೊನ್ನೆನೇ ಗೊತ್ತಾಗಿದೆ, ಅದು ಖಂಡಿತ ನನಗೆ ಮೊದಲು ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಎಲ್ಲ ಸಂದರ್ಶನದಲ್ಲಿ ಮಾತಾಡ್ತೀನಿ. ಕಾಯ್ತಾರಿ, ನಾಳೆಯಿಂದ ಶುರುವಾಗುತ್ತೆ ನಮ್ಮ ಮುಕ್ತಾ ಮೇಡಮ್ ಅವರ 101 ನೆನಪು. ಕಾಯ್ತಾಯಿರಿ.